ನಮಸ್ಕಾರ. ನಾನು ಮಾಧವಿಲಕ್ಕೆ EMTV ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೆರೆ ಗ್ರಾಮದ ಊರಭಾವಿ ಎಂದು ಹೆಸರುವಾಸಿಯಾಗಿದ್ದ ನೀರಿನ ಬಾವಿ ಸುಮಾರು 10 ವರ್ಷಗಳಿಂದ ಗ್ರಾಮಸ್ಥರು ನೀರು ಬಳಕೆ ಮಾಡುವುದನ್ನು ನಿಲ್ಲಿಸಿದರು. ಆದ್ದರಿಂದ ಬಾವಿಯ ಸುತ್ತಮುತ್ತ ಜಾಲಿ, ಕಸಕಂಟಿಗಳು ಬೆಳೆದು ಬಾವಿಯು ಹಾಳು ಬಿದ್ದಿತು. ಇದರಿಂದ ಚರ್ಚಿಸಿ ಸಿದ್ಧಗೊಂಡ ಯುವಕರ ಗುಂಪು ಇಂದು ಮುಂಜಾನೆಯಿಂದ 12 ಗಂಟೆಯವರೆಗೆ ಸ್ವಯಂ ಪ್ರವೃತ್ತಿಯಿಂದ ಸ್ವಚ್ಛತಾ ಕಾರ್ಯಕ್ಕೆ ಸಿದ್ಧರಾಗಿ ಊರಬಾವಿ ಲುಕ್ ಬದಲಾಯಿಸಿದ ಗ್ರಾಮಸ್ಥರು. ವರದಿ ಮಹಾಂತೇಶ್ ಕಾಂಬ್ಳೆ. ಈ ಕಲಿಕೇರಿ ಭಾಗದಲ್ಲಿರ್ತಕ್ಕಂಥ ಊರಿನ ಬಾವಿ ಎಷ್ಟು ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ? ಈ ಸುಮಾರು ನಮ್ಮ ಊರಾಗ ಕಲ್ಲಿನಾಥೇಶ್ವರ ದೇವಾಲಯ ಇದೊಂದು ಬಿಟ್ರೆ ಯಾವ ದೇವಾಲಯ ಮೊದಲು ಪೂರಿ ಊರು ಹುಟ್ಟಕ್ಕೆ ಮೊದಲೇ ಹುಟ್ಟಾಯಿವು. ಏನೇ ಇಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮದುವೆ ಮುಂಜಾನೆ ರಂಗಸ್ಥಳ ಮಾಡ್ಲಿಕ್ಕೆ ಬರ್ತಾರೆ. ಮೊದಲು ನೀರು ಇಡೀ ಊರು ಇಲ್ಲಿಂದ ನಾವು ಒಯ್ಬೇಕಾದ್ರೆ ನಾವು ಸಣ್ಣವ್ರದ ಇಲ್ಲಿಗೆ ಒಂದು ಇದು. ಈ ಬಾವಿ ಆರಂಭ ಆದದ್ದು ಯಾವಾಗ ಅಂತ ನಡೆಯಿದೆ? ನಮ್ಮ ಹಿರಿಯರ್ಕಿನ ಮೊದಲಿಂದ ಹೇಳ್ತಿದ್ರು. ಒಳಗೆ ಸುರಂಗ ಮಾರ್ಗ ಅದಾವ ಆ ಕಡೆ ಅಲ್ಲಿ ಒಳಗೆ ಹೋಗಿ ನೀರು ತೊಗೊಂಬಂದಿವಿ. ಅದಕ್ಕಿಂತ ಮೊದಲು ನಮ್ಮ ಹಿರಿಯರು ಹೇಳ್ತಿದ್ರು ಇದು ಭಾಳ ಪುರಾತನ ಬಾವಿ, ಇದು ಈಗೇನು ಆಗಿಂದಲ್ಲ ದೇಗಲ ಜೊತೆ ಇದು ಕಟ್ಟಿದ್ದದು. ಈ ಪುರಾತನ ಸುರಂಗ ಯಾವ್ಯಾವ ದಿಕ್ಕಿ ಸುರಂಗ ಮಾರ್ಗ ಅದಾವ್ರಿ? ಇದು ಒಂದು ಆಗ್ನೇಯ ದಿಕ್ಕಿನ ಇದು ಈ ಕಡೆ ವಾಯವೇ ಮತ್ತು ಆಗ್ನೇಯ ದಿಕ್ಕು ವಾಯವ್ಯಕ್ಕೆ ಮತ್ತು ಆಗ್ನೇಯಕ್ಕೆ ಇದೆ. ಆಗ್ನೇಯ ದಿಕ್ಕಿ ಅದು. ಅಂದ್ರೆ ಎಷ್ಟು ಫೀಟ್ ಅಡಿ ಸುರಂಗ ಅದ ನಿಮ್ಗೆ ಗೊತ್ತದ? ಆದರೆ ಅಲ್ಲಿ ನೀರು ತುಂಬ್ಕೊಳಕಾಗ ನಾವು ಸುಮಾರು ಅಂಜಂಜಿ ಬರ್ತಿದ್ದೆವು ನಾವು. ಅದು ಒಂದು 50-60 ಫೂಟ್ ಹೋಗ್ತಿದ್ದೆವು, ಹೊಳೆ ಬಂದು ಬಿಡ್ತಿದ್ದೆವು ನೀರು ಎಲ್ಲಾರ್ದ ಖಾಲಿ ಇದ್ದಾಗ. ಇದೆಲ್ಲ ಅಲ್ಲಿ ಖಾಲಿ ಆಗಿದ್ದು ನೋಡಿದಿಲ್ಲ. ಒಂದು 85-86 ಇಸ್ವಿಯೊಳಗೆ ಅಖಂಡ ಬರಗಂದಾಗ ನಾವು ಸುರಂಗ ಹೋಗಿ ನೀರು ತೊಗೊಂಡ್ಬರ್ತಿದ್ದೆವು. ಸರ್, ಈ ಒಂದು ಊರಿನ ಬಾವಿ ಸುಮಾರು ವರ್ಷದಿಂದ ಇದು ಹಾಳು ಬಿದ್ದಿತ್ತು. ಈಗೆಲ್ಲ ಇವತ್ತು ಎಲ್ಲ ಯುವಕರು ಸೇರಿ ಸ್ವಚ್ಛತೆಯನ್ನು ಮಾಡಿದ್ದಾರೆ. ಇದರ ಹಿನ್ನೆಲೆ ಏನಾದರೂ ತಮ್ಗೆ ಐಡಿಯಾ ಇದೆಯಾ? ಮೊನ್ನೆ ದಿವಸ ಕಳೆದ ಎರಡು ದಿನದ ಹಿಂದೆ ಹಿರೇಮಠದಲ್ಲಿ ಒಂದು ಸಭೆ ಮಾಡಿದ್ದೀವಿ. ಊರಿಗೆ ಧಾರ್ಮಿಕ ಪೂಜಾ ವಿಧಾನ ಮಾಡ್ತಕ್ಕಂಥ ಗಂಗಸ್ಥಳ ಮಾಡ್ತಕ್ಕಂಥದ್ದು ಎಲ್ಲ ಜಾತಿಯವರಿಗೆ ಅದು ಅವಶ್ಯ ಅದ. ಭಾಳಷ್ಟು ಗಲೀಜಾಗ್ಯದ. ನಾವೆಲ್ಲರೂ ಸೇರಿ ಒಂದು ಸೇವಾ ಕೆಲಸ ಮಾಡೋಣ ಅಂತಕೊಂಡು ಒಕ್ಕೊರ್ಲಿಂದ ನಾವು ನಿರ್ಣಯ ಕೈಗೊಂಡಿವಿ. ಹಿಂದೆ ಕಳೆದ ಪಂಚಾಯತಿ ಸದಸ್ಯರಿದ್ದಾಗ 30,000 ರೂಪಾಯಿ ಬಿಲ್ ಎತ್ತಾರ ಅಂತಕೊಂಡು ಅದನ್ನು ಹೇಳಿದರು. ಮಾಡೋರು ನಾವು, ತಿನ್ನೋರು ಅವ್ರು ಅಂತ. ಅದು ಹಿಂದಿಂದ ಏನೇ ಇರಲಿ ನೀವು ಸ್ವಚ್ಛತೆ ಮಾಡೋಣ ಅಂತ ನಾವು, ಯಾಕಂದ್ರೆ ಧಾರ್ಮಿಕ ವಿಧಿವಿಧಾನ ಏನಂತೀವಿ ಗಂಗಸ್ಥಳ ಕರಿತೀವಿ, ಎಲ್ಲರ ಸಮಾಜಕ್ಕೂ ಅನುಕೂಲ ಆಗ್ತದೆ ತಿಳ್ಕೊಂಡು ನಾವೆಲ್ಲ ಮನಸ್ಸು ಮಾಡಿ ಎಲ್ಲರೂ ನಮ್ಮ ಸ್ವಇಚ್ಛೆಯಿಂದ ಇವತ್ತಿನ ದಿವಸ ನನಗಿಂತಲೂ ಯುವತರುಣರು ಅದಾರ. ನಾ ಏನು ಮುದುಕ ಮನುಷ್ಯ, ಇವರೆಲ್ಲ ಯುವತರುಣರು ನನಗಿಂತ ಹೆಚ್ಚಾಗಿ ಕೆಲಸ ಮಾಡಿದರು. ಅವ್ರು ಬೆಳಗ್ಗೆ 8 ಗಂಟೆಗೆ ಬಂದು ಸುಮಾರು 4 ಗಂಟೆವರೆಗೂ 4 ತಾಸು ಕೆಲಸವನ್ನು ಮಾಡಿದ್ದೀವಿ. ಇದಕ್ಕೆ ಇವತ್ತಿನ ಸಹಾಯ ಮುತ್ತು ರೆಡ್ಡಿಯವರು ಕೂಡ ನಾಷ್ಟದ ವ್ಯವಸ್ಥೆ ಮಾಡಿಕೊಟ್ರು. ನಮಗೆಲ್ಲ ಅನೇಕ ರೀತಿಯಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲ ನಮ್ಮ ಮಾನ್ಯ ಸೇವಾ ಸಮಿತಿ ಅಂತ ಮಾಡ್ಕೊಂಡಿವಿ. ಆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಲಿಕೇರಿ ಗ್ರಾಮದ ಊರು ಬಾವಿಯಲ್ಲಿ ಹಲವಾರು ಮೂರ್ತಿಗಳನ್ನೇನಿದೆ ಅಂದರೆ ಭಂಗವಾಗಿ ಬಾವಿಗೆ ಅಡ್ಡಲಾಗಿ ಮೂರ್ತಿಗಳನ್ನಿಟ್ಟು ಕಟ್ಟಲಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಬಾವಿ ಕಟ್ಟಡದೊಳಗಿರುವಂಥ ಕೆಲವೊಂದು ಮೂರ್ತಿಗಳ ಬಗ್ಗೆ ಮಾಹಿತಿ ನಮ್ಗೆ ತಿಳಿದ ಮಟ್ಟಿಗೆ ಹೇಳ್ಬೇಕಂದ್ರೆ ಇದು ಸುಮಾರು ಹೆಚ್ಚು ಕಡಿಮೆ 8ನೇ ಶತಮಾನಕ್ಕಿಂತ ಪೂರ್ವದ ಒಂದು ಬಾವಿ. ಈ ಬಾವಿ ಇತಿಹಾಸ ಕೇಳೋದ್ರ ಜೊತೆಗೆ ನಮ್ಮ ಊರು ಯಾವುದು ಅಂತ ಕೇಳಿದ್ರೆ ಮುಂಚೆ ಮೂಲತಃ ಇದೊಂದು ಜೈನ ಬಸ್ತಿ ಆಗಿತ್ತು ಅಂತೇಳಿ ನಾವು ಕೇಳ್ತೀವಿ. ನಮ್ಮ ಯಾರು ಜರಳಪ್ಪರು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಅವರು ನಮ್ಮ ಕಲಿಕೇರಿ ಅನ್ನುವಂಥದ್ದು ಇತಿಹಾಸ ಹೆಂಗಂತ ಕೇಳಿದ್ರೆ ಕಲಿಕ್ಯಾತ ಬ್ರಹ್ಮಯ್ಯನವರು ಅಂದ್ರೆ ನಳಂದ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಕಲಿಕ್ಯಾತ ಬ್ರಹ್ಮಯ್ಯನವರು ಆಗಿದ್ರು ಅಂತ ಹೇಳ್ತಾರೆ. ಅವರು ಇಲ್ಲೊಂದು ಕಲ್ಲನ ಕೆರೆಗಳನ್ನು ಕಟ್ಟಿದ್ರು ಅಂತ ಹೇಳ್ತಾರೆ. ಸುಮಾರು ನಮ್ಮ ಕಲಿಕೇರಿಗೆ 7 ಕೆರೆಗಳಿದ್ದಂತ ಹೇಳ್ತಾರೆ. ಆ 7 ಕೆರೆಗಳಿದ್ದು ಜೊತೆಗೆ ಇಲ್ಲಿ ಒಂದು ಕೇಶವ ದೇವಾಲಯ, ಇವತ್ತೇ ನಾವು ದೇಗಲ್ ಅಂತ ಕರಿತೇವೆ, ಅದು ಕೇಶವ ದೇವಾಲಯ ಅಂತ ಹೇಳ್ತಾರೆ. ಅದಾದ ನಂತರ ಇಲ್ಲಿ ಸಾಕಷ್ಟು ಇದು ಬರೇ ಒಂದು ಊರು ಬಾವಿ, ಇದು ಒಂದೇ ಬಾವಿ ಅಲ್ಲ, ಊರು ಸುತ್ತಮುತ್ತ ಸಾಕಷ್ಟು ಬಾವಿಗಳನ್ನು ನಾವು ನೋಡ್ತೀವಿ. ಕೆಲವೊಂದು ಸಮಾಜಕ್ಕೆ ಕೆಲವೊಂದು ರೀತಿ ಅನುಕೂಲ ಆಗೋ ರೀತಿಯಲ್ಲಿ ಅವರು ಏನಾದರೂ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆ ವಿಧಿವಿಧಾನ ಮಾಡಲಿಕ್ಕೆ ಸಾಕಷ್ಟು ಬಾವಿಗಳನ್ನು ನಾವು ನೋಡ್ತೇವೆ. ಆದರೆ ಇವತ್ತು ಕುರುವಾಗಿ ಒಂದೇ ಉಳಿದಿದೆ. ಇವತ್ತು ನಮ್ಮ ಮಗಳೇಶ್ವರ ದೇವಸ್ಥಾನದಲ್ಲಿ ಒಂದು ಬಾವಿ ಇತ್ತು, ಆ ಬಾವಿ ಕೂಡ ಇವತ್ತು ನಶಿಸಿ ಹೋಯಿತು. ಆದರೆ ಇವತ್ತು ನಮ್ಮ ಊರೊಳಗೆ
ಹಿಂದೂ ಧರ್ಮದ ಸಾಕಷ್ಟು ಕಾರ್ಯಕ್ರಮಗಳಿಗೆ ಏನಾದರೂ ಗಂಗಾಸ್ಥಳ ಇರ್ಬೋದು, ಇನ್ನಿತರ ಯಾವುದೇ ಕಾರ್ಯಕ್ರಮಕ್ಕೆ ಇರುವಂಥದ್ದು ಇದೊಂದೇ ಬಾವಿ. ತಾವು ಕೇಳಿರೋ ಪ್ರಕಾರ ಕೆಲವೊಂದಿಷ್ಟು ಮೂರ್ತಿಗಳು ಅಡ್ಡಲಾಗಿ ಕಾಣ್ತವೆ, ಕೆಲವೊಂದಿಷ್ಟು ಉದ್ದದ ಅಂತೇಳಿ. ನಾವೆಲ್ಲ ಹಿಂದೂ ಧರ್ಮದ ಆಚರಣೆಯಲ್ಲಿ ಬರುವಂಥದ್ದು ಸಾಕಷ್ಟು ದೇವಾನ ದೇವತೆಗಳನ್ನು ನೋಡ್ತೀವಿ. ಆ ದೇವಾನ ದೇವತೆಗಳನ್ನು ಮೂರ್ತಿಗಳನ್ನು ಇವತ್ತು ಇಲ್ಲಿ ಜೈನ ಬಸ್ತಿ ಅಂತ ಹೇಳಿದೆ, ನಾನು ಮುಂಚೆ ಉಲ್ಲೇಖ ಮಾಡಿದೆ ನಿಮಗೆ. ಇಲ್ಲಿ ಸಾಕಷ್ಟು ಬಸ್ತಿಗಳಿದ್ದು ಆ ಒಂದು ಶಿಲಾ ಮಂಟಪದಿಂದ ನಿರ್ಮಾಣ ಆಗಿರುವಂಥ ಸಾಕಷ್ಟು ಬಸ್ತಿ ಅವೆಲ್ಲ ನಶಿಸಿ ಹೋಗಿ ಅಲ್ಲಿ ಉಳಿದಂಥ ಕಲ್ಲುಗಳಾಗಿರ್ಬೋದು, ಅಲ್ಲಿರುವಂಥ ಕೆಲವೊಂದು ಶಿಲಾ ಶಾಸನಗಳಾಗಿರ್ಬೋದು, ಶಿಲಾ ಮೂರ್ತಿಗಳಾಗಿರ್ಬೋದು, ಅವನ್ನೆಲ್ಲ ತಂದು ಈ ಒಂದು ಬಾವಿ ನಿರ್ಮಾಣ ಆಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂತ ಕೇಳಿದ್ರೆ ಇಲ್ಲಿ ವೀರಭದ್ರೇಶ್ವರ ಮೂರ್ತಿ ಕೂಡ ನಾವು ನೋಡ್ತೀವಿ, ಗಣೇಶನ ಮೂರ್ತಿ ನೋಡ್ತೀವಿ, ಲಿಂಗು ನೋಡ್ತೀವಿ, ಬಿಟ್ರೆ ಬಾಹುಬಲಿ ಮೂರ್ತಿ ನೋಡ್ತೀವಿ, ಸಾಕಷ್ಟು ಮೂರ್ತಿಗಳನ್ನು ನಾವು ನೋಡ್ತೀವಿ. ಅವೆಲ್ಲ ಯಾವುದೋ ಒಂದು ಶಿಲಾ ಮಂಟಪ, ಯಾವುದೋ ಒಂದು ಬಸ್ತಿ ಒಂದು ಆ ಕಲ್ಲುಗಳನ್ನು ತೊಗೊಂಬಂದು ಒಂದು ಬಾವಿ ನಿರ್ಮಾಣ ಆಗ್ಯದ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಊರೊಳಗೆ ಮುಂಚೆ ಇಲ್ಲಿ ಸಾಕಷ್ಟು ಏನು ನೀರಿನ ಸಮಸ್ಯೆ ಇರುವಂಥದ್ದು ಕಲ್ಕೇರಿ. ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಕಲ್ಕೇರಿಗೆ ಹೆಣ್ಣು ಕೊಡ್ಬೇಕಪ್ಪ ಅಂತಂದ್ರೆ ಆ ಊರಾಗ ನೀರೇ ಇಲ್ಲ ಅಂತ ಊರಿಗೆ. ನಾ ಬರಗಾಲ ಇಡೀ ನಾಡಿಗೆ ಇರುವಂಥ ಬರಗಾಲ ಆ ಕಲ್ಕೇರಿ ಒಂದೇ ಇದೆ ಅನ್ನೋ ರೀತಿಯಲ್ಲಿ ಕಲ್ಕೇರಿ ಅವಾಗ ಅಷ್ಟೊಂದು ನೀರಿನಿಂದ ಬರ ಹೊಂದಿತ್ತು. ಇಲ್ಲೆಲ್ಲ ಆಗಲೇ ನಮ್ಮ ಹಿರಿಯರು ಹೇಳಿದರು 2 ಸುರಂಗ ಮಾರ್ಗ ಹೊಂದೆ ಅಂತೇಳಿ. ನಾವು ನೋಡ್ಲಿಕ್ಕೆ ಸುಮಾರು 40-45 ವರ್ಷ ನಮಗೆ. ನಾವು ಸಣ್ಣವರಿದ್ದಾಗ ನಾವು ಕೂಡ ಸುರಂಗದಾಗ ಹೋಗಿ ಪಟ್ಟಿಯಿಂದ ನೀರು ತೊಗೊಂಬಂದಂಥ ಉದಾಹರಣೆಗಳಿದೆ. ಅವೆಲ್ಲ ಅದಾದ ನಂತರ ಊರೊಳಗೆ ಇದು ಊರು ಬಾವಿ ಅಂತಂತ ಯಾಕೆ ಕರೆದಾರೆ ಅಂತ ಕೇಳಿದ್ರೆ, ಊರೊಳಗೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಮನೆಯೊಳಗೆ ಏನು ಮದುವೆ ಆಗಿರ್ಬೋದು, ಇನ್ನಿತರ ಕಾರ್ಯಕ್ರಮ ಆದ್ರೆ ಇಲ್ಲಿ ಬಳಕೆಗೆ ಅಷ್ಟೇ ಅಲ್ಲ, ಕುಡಿಲಿಕ್ಕೆ ಕೂಡ ಇಲ್ಲಿ ನೀರನ್ನೇ ಬಳಸ್ತಿದ್ರು. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಹಿರಿಯರಾಗಂತ ನಮ್ಮ ಹಿರಣ್ಣ ಕಡ್ಕೊಳ್ಳೋರು ಅವರ ಒಂದು ಮದುವೆ ಸಂದರ್ಭದಲ್ಲಿ ನಾವು ಭಾಳ ಸಣ್ಣ ಸಂದರ್ಭದೊಳಗೆ ಅವಾಗೆಲ್ಲ ನಮ್ಮ ಆ ಓಣಿಯೊಳಗಿರುವಂಥ ಅರವಿಂದ್ ಬೆನಾಳ ಅವರು, ನಮ್ಮ ರಮೇಶ್ ಕೌದಿ ಆಗಿರ್ಬೋದು, ಇನ್ನಿತರ ಸಾಕಷ್ಟು ಹಿರಿಯರು ಅವರೆಲ್ಲ ನಮ್ಮ ಕಡ್ಕೊಳ್ಳೋ ಪ್ರೇಮ ಆಗಿರ್ಬೋದು, ಮುರುಗೇಶ್ ಆಗಿರ್ಬೋದು, ಇವರೆಲ್ಲ ಅವ್ರ ಜೊತೆ ನಾವು ಸಣ್ಣವರಾಗಿ ಕೊಡ ಹಿಡ್ಕೊಂಬರ್ತೀವಿ, ಕಂಚಿನ ಕೊಡ. ಇಲ್ಲಿ ತನಕ ಬಂದು ಮ್ಯಾಲಿಂದ ಕೊಡ ತೊಗೊಂಡೋಗಿ ಇಡೀ ಮನೆ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇಡೀ ಒಂದು ವಾರ ನಡೆಯುವಂಥ ಒಂದು ಹಬ್ಬದ ರೀತಿ ನಡೆಯುವಂಥ ಒಂದು ಮದುವೆಗೆ ಇದೇ ಬಾವಿಯಿಂದನೇ ಕುಡಿಲಿಕ್ಕೂ ಕೂಡ ಇದೇನೆ, ಬಳಕೆ ಕೂಡ ಇದೇನೆ ಅಂಥ ಒಂದು ಊರನ್ನು ಸಲುವಿದಂಥ ಒಂದು ಬಾವಿ. ಇವತ್ತು ಸಾಕಷ್ಟು ಅನುಕೂಲ ಹೆಚ್ಚಾಗೈತಿ. ನೀರು ಇತ್ತಿತ್ತಲಾಗಿ ಏನದ ಊರೊಳಗೆ ನೀರು ಬರೋದ್ರಿಂದ ಇದೊಂದು ಈ ಕಡೆ ಬಳಕೆಗಾಗಿರ್ಬೋದು, ಕುಡಿಲಿಕ್ಕಾಗಿರ್ಬೋದು ಒಳ್ಳೆ ರೀತಿ ನೀರು ಸಿಗೋದ್ರಿಂದ ನಾವೀಗೆಲ್ಲ ಫಿಲ್ಟರ್ ನೀರಿಗೆ ಮಾರೋಗಿವಿ. ಯಾಕಂದ್ರೆ ಮುಂಚೆ ಎಲ್ಲ ಇಲ್ಲಿ ನೀರನ್ನೇ ಜಾಸ್ತಿ ಕುಡಿತಿದ್ವಿ. ಆದ್ರೆ ಅದಾದ ನಂತರ ಏನು ಗೌರ್ಮೆಂಟ್ ಏನು ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ರೋಗಗಳು, ಏನು ಸಾಂಕ್ರಾಮಿಕ ರೋಗ ಹರಡ್ಲಕ್ಕ ಹಿನ್ನೆಲೆಯಲ್ಲಿ ಏನದ ಸಾಕಷ್ಟು ಶುದ್ಧೀಕರಣ ನೀರುಗಳನ್ನು ಬಳಸ್ಲಕ್ಕೆ ಹೇಳಿದ್ರು. ಹೀಗಾಗಿ ಏನದ ಅದೊಂದು ಸ್ವಲ್ಪ ಇಲ್ಲಿ ಅಲಕ್ಷ್ಯ ಆಯ್ತಿದ್ದು ಬಾವಿ. ಈ ಒಂದು ಬಾವಿಯಲ್ಲಿ ಕೇವಲ ಹಿಂದೂ ದೇವರುಗಳ ಮೂರ್ತಿಗಳು ಅಷ್ಟೇ ಅಲ್ಲದೇ ಜೈನ ದೇವರ ಮೂರ್ತಿಗಳು ಕೂಡ ಕಾಣ್ತಾ ಇದ್ದಾವೆ. ಅದ್ರ ಬಗ್ಗೆ ತಾವೇನು ವ್ಯಕ್ತಪಡಿಸ್ತಾರೆ? ನಮಗೆ ಆಗಲೇ ಒಂದು ಉಲ್ಲೇಖ ಮಾಡಿದೆ ನಾನು, ನಮ್ಮ ಕಲಿಕೇರಿ ಹುಟ್ಟಿದ್ದೇನೆ ಒಂದು ಜೈನ ಬಸ್ತಿಯಿಂದ ಅಂತೇಳಿ ಕೆಲವೊಬ್ರು ಹಿರಿಯರು ಹೇಳ್ತಾರೆ. ಯಾಕಂದ್ರೆ ಜೈನ ಬಸ್ತಿ ಇರುವಂಥ ಈ ಒಂದು ತಾಣ ಸಾಕಷ್ಟು ಕುರುಗಳನ್ನ ನೋಡ್ತೀವಿ. ಇಲ್ಲಿ ಅಗಶಿಯಲ್ಲಿರುವಂಥ ಒಂದು ಸಣ್ಣ ಮಲ್ಲಯ್ಯನ ದೇವಸ್ಥಾನ ಮೊನ್ನೆ ಒಂದು ಜೀರ್ಣೋದ್ಧಾರಗೊಳಿಸಿದ್ವಿ. ಅದ್ರ ಮುಂದೆ ಒಂದು ಕೆಲವೊಂದಿಷ್ಟು ಶಿಲಾಶಾಸನ ಇದೆ. ಆ ಶಿಲಾಶಾಸನ ಕೂಡ ಅದನ್ನು ನೋಡಿದ್ರು ಕೂಡ ಜೈನ ಮುನಿಗಳು ಇಲ್ಲಿ ಸಾಕಷ್ಟು ಜೈನ ಮುನಿಗಳು ವಾಸ ಮಾಡಿದಂಥ ಗ್ರಾಮ ಅಂತ ಹೇಳ್ತಾರೆ. ಹೀಗಾಗಿ ಅದರ ಇತಿಹಾಸ ಬಹಳಷ್ಟು ಇದೆ. ಇತಿಹಾಸಕ್ಕೆ ಅದಕ್ಕೆ ಹೋದ್ರೆ ಹಿರಿಯರು ನಮಗೆ ತಿಳಿದದ್ದು ಇಷ್ಟು, ಆದ್ರೆ ಹಿರಿಯರು ಸಾಕಷ್ಟು ನಮಗೆ ತಿಳಿದ ಪ್ರಕಾರ ಏನದ ಆ ಎಲ್ಲ ಕಲ್ಲುಗಳಿಂದನೇ ಇವತ್ತು ಇಷ್ಟೊಂದು ವಿಚಾರ. ಇದು ಜೀರ್ಣೋದ್ಧಾರ ಮಾಡಬೇಕಾಗಿದ್ದು ಬಹಳಷ್ಟು ಅವಶ್ಯ ಇತ್ತು. ಯಾಕಂದ್ರೆ ನಾವು ಪ್ರತಿ ವರ್ಷ ಸ್ವಲ್ಪ ಪ್ರಮಾಣದಾಗ ಏನದ ಒಂದಿಷ್ಟು ಆಳಚ್ಚಿ ಮಾಡಿ ಅಷ್ಟೇ ಒಂದು ಸ್ವಚ್ಛಗೊಳಿಸ್ತಿದ್ವಿ. ಆದ್ರೆ ಇವತ್ತು ನಮ್ಮ ಧರ್ಮದ ಯಾವುದೇ ಒಂದು ಕಾರ್ಯಕ್ರಮ, ಗಂಗಾಸ್ಥಳ ಇರ್ಬೋದು, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಏನೇ ಒಂದು ಪೂಜೆ ಮಾಡ್ಬೇಕಂದ್ರೆ ಗಂಗಾ ಪೂಜೆಯಿಂದನೇ ನಾವು ಪ್ರಾರಂಭ ಮಾಡ್ತೀವಿ. ಅಂಥ ಒಂದು ಏನು ಭಾವಿ ಪೂರ್ತಿ ಹಾಳು ಬಿದ್ದಂತಾಗಿತ್ತು. ಆದರೆ ಇವತ್ತು ಸಂಘ ಪರಿವಾರದ ಎಲ್ಲ ಯುವ ಮಿತ್ರರು ಮುತುವರ್ಜಿ ವಹಿಸಿ ಸುಮಾರು ಒಂದು 15 ತಿಂಗಳಿಂದನೇ ಸಾಕಷ್ಟು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿ ಎಲ್ಲರೂ ಒಗ್ಗೂಡಿ ಇವತ್ತೇನಿಂತ ಒಂದು ಒಳ್ಳೆ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇದು ಬರೀ ಇಷ್ಟೇ ಜೀರ್ಣೋದ್ಧಾರ ಮಾಡೋದ್ರ ಜೊತೆಗೆ ಅಷ್ಟೇ ಅಲ್ಲ, ಇನ್ನೂ ಇಲ್ಲಿ ಪೆಂಟಣಿಗೆ ಇರ್ಬೋದು, ಇನ್ನಿತರ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಕಟ್ಟುನಿಟ್ಟಾಗಿ ಇಲ್ಲಿ ಗ್ರಾಮದ ಈ ಭಾಗದ ಜನರಿಗೆ ಇಲ್ಲೇನೋ ಗಲೀಜು ಮಾಡಲಾರ್ದೇನೆ ಒಳ್ಳೆ ರೀತಿ ಬಳಸ್ಕೊಂಡು ಇದನ್ನು ನಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರುವಂಥ ಇದು ಒಂದೇ ಬಾವಿ. ಇದಕ್ಕೆ ಒಳ್ಳೆ ರೀತಿ ನಾವೆಲ್ಲರೂ ಕಾಪಾಡಿಕೊಂಡು ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆ ಏನದ ಗ್ರಾಮದ ಹಿರಿಯರು ಯುವಕರು ಕೂಡಿ ಮಾಡಬೇಕನ್ನೋ ಉದ್ದೇಶದಿಂದ ಇಂಥ ಒಂದು ಜೀರ್ಣೋದ್ಧಾರಕ್ಕೆ ಯುವಕರು ಕೈಗೊಂಡಿದ್ದಾರೆ. ಹೀಗಾಗಿ ಇದು ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರೀತಿಯ ಒಂದು ಏನು ಬಾವಿಯನ್ನು ಇಟ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಆಶೆ ಆಗಿದೆ. ಧನ್ಯವಾದ. ಈ ಒಂದು ಬಾವಿಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿದ್ರಿ. ಹಲವಾರು ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಅಥವಾ ಭೇದ ಭಾವವನ್ನು ಮರೆತು ಸಣ್ಣ ಮಕ್ಕಳಂತೆ ಎಲ್ಲರೂ ಒಂದು ಸ್ವಚ್ಛತಾ
ಕಾರ್ಯಕ್ರಮದಲ್ಲಿ ಕಾರ್ಯದಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಮ ಅಭಿಪ್ರಾಯ ಯಾವ ರೀತಿ ವ್ಯಕ್ತಪಡಿಸ್ತಾರೆ? ಸರ್, ನಮ್ಮ ಊರು ಇತಿಹಾಸ ಕೇಳ್ಬೇಕಂತಂದ್ರೆ ಭಾಳ ಇದೆ ರೀ. ಯಾಕಂತ ಕೇಳಿದ್ರೆ ನಮ್ಮ ಪುರಾತನವಾದಂಥ ಒಂದು ದೇವಾಲಯ ಇದೆ ರೀ, ಕಲ್ಲಿನಾಥೇಶ್ವರ ದೇವಾಲಯ ಅಂತೇಳಿ. ಆ ದೇವಾಲಯ ಆಗಿರ್ಬೋದು ಅಥವಾ ಈ ಬಾವಿಗ ಆಗಿರ್ಬೋದು ಭಾಳ ಪುರಾತನವಾದದ್ದು. ಕೆಲವು ದಿವಸಗಳಿಂದ ನಮ್ಮ ಯುವಕರೆಲ್ಲರೂ ಸೇರಿಕೆ ಏನದ, ಇದು ಬಾವಿ ಅಷ್ಟೇ ಬಿದ್ದದ, ಯಾರು ಗಂಗಾಸ್ಥಳಕ್ಕೆ ಹೋದ್ರೆ ಅಲ್ಲಿ ಸ್ವಚ್ಛತೆ ಇಲ್ಲ, ಎಲ್ಲ ಹೂವು ಅದು ಅಲ್ಲೇ ಹೋಗಿದ್ದಾರೆ, ಸ್ವಚ್ಛತೆ ಮಾಡ್ಬೇಕಾಗ್ಯದ, ಭಾಳ ದಿನಗಳಿಂದ ಹಂಗೆ ಹೋದಂತೇಳಿ ನಮ್ಮ ಎಲ್ಲ ಯುವಕರು ಮುತುವರ್ಜಿ ವಹಿಸಿ ಸುಮಾರು ದಿನಗಳಿಂದ ಅದನ್ನು ಚರ್ಚೆ ಮಾಡ್ತಾನೆ ಬಂದಿದ್ರು. ಮೊನ್ನೆ ಒಂದು 2-3 ಹಿರಿಯರಿಗೆ ಕರೆಸಿ ಒಂದು ಹಿರಿಯ ಮಠ ಅಂತಕ್ಕಂಥ ಒಂದು ಮಠದಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡು ಏನದ ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ ಸರ್. ಚರ್ಚೆ ಮಾಡಿದಾಗೆ ಎಲ್ಲರೂ ಬಾಯಲ್ಲಿ ಬಂದಿದ್ದು ಒಂದೇ, ನಮ್ಮೂರು ಬಾವಿ ಊರು ಬಾವಿ ಅದ, ಅದು ಪುರಾತನವಾದ ಒಂದು ಬಾವಿ ಅದ. ಆ ಬಾವಿಯನ್ನು ಸ್ವಚ್ಛಗೊಳಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಇಲ್ಲಿ ಯಾವುದೋ ಜಾತಿ ಮತ್ತು ಯಾವುದೋ ಇಲ್ಲ ಸರ್. ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ಕಾರ್ಯಕ್ರಮ ಅಂತ ಬಂದಾಗ ಪ್ರತಿಯೊಬ್ಬರು ಗಂಗಾಸ್ಥಳ ಅಂತೇಳಿ ಇಲ್ಲಿಗೆ ಬರ್ಬೇಕು ಸರ್, ಊರು ಬಾವಿಗೆ. ಹೀಗಾಗಿ ಇದರ ಮಹತ್ವ ಜಾಸ್ತಿ ಇದೆ. ಆ ನಿಟ್ಟಿನಾಗ ಏನದ ಈ ಬಾವಿ ಸ್ವಚ್ಛತೆ ಮಾಡ್ಬೇಕಂತೇಳಿ ನಮ್ಮ ಸ್ವಯಂ ಸೇವಕರು ಅಂತ ನಮ್ಮದೇ ಒಂದು ಸಮಿತಿ ಇದೆ ಸರ್, ಸ್ವಯಂ ಸೇವಕರು. ಏನು ಸಮಿತಿ ಹೆಸರೇನ್ರಿ? ಕಲಿಕೇರಿ ಸೇವಾ ಸಮಿತಿ ಅಂತೇಳಿ ಮಾಡಿದ್ದಾರೆ ಸರ್. ಅದ್ರಲ್ಲಿ ಸುಮಾರು ಜನ ಇದ್ದಾರೆ, ಒಂದು 100-150 ಜನ ಆಗ್ತಾರೆ. ಇವತ್ತು ಬಂದಿದ್ದು ಸ್ವಲ್ಪ ಕಡಿಮೆ, ಯಾಕಂದ್ರೆ ಕಾರಣಾಂತರಗಳಿಂದ ಬಂದಿಲ್ಲ. ಬರ್ದಿದ್ರು ಕೂಡ ಅವರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಆ ಉದ್ದೇಶದಿಂದ ಎಲ್ಲರೂ ಈ ಕಾರ್ಯವನ್ನು ಕೈಗೆತ್ತಿಕೊಂಡು ಈ ಬಾವಿಯನ್ನು, ಪುರಾತನವಾದಂಥ ಒಂದು ಬಾವಿಯನ್ನು ಮರುಕಳಿಸಿ ಹೊಸ ಜೀವ ತುಂಬಬೇಕನ್ನೋ ಉದ್ದೇಶದಿಂದ. ಯಾಕಂತ ಕೇಳಿದರೆ ನಾಳೆ ಬರ್ತಕ್ಕಂಥ ಈಗ ಮಡಿವಾಳೇಶ್ವರ ಜಾತ್ರೆ ಆಗಿರ್ಬೋದು ಅಥವಾ ಊರಿನ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಆಗಿರ್ಬೋದು, ಅಲ್ಲಿ ಗುಡಿಯಲ್ಲಿ ಕೆಲವೊಂದು ಸ್ಥಾನಗಳಿಲ್ಲ ಸರ್ ಜಳಕ ಮಾಡ್ಲಿಕ್ಕೆ, ಅದಕ್ಕೆ ಇನ್ನು ಮುಂದೆ ಏನದ ಇಲ್ಲಿ ಬಾವಿ ಸ್ವಚ್ಛತೆ ಮಾಡಿಕೊಂಡು ಇಲ್ಲಿ ಮುಂದೆ ಒಂದು ಗುಮ್ಮಿ ಕೂರಿಸ್ಕೊಂಡು ಪೌಂಟೇನಿಂಗ್ ಮಾಡ್ಕೊಂಡು CC ನಿರ್ಮಾಣ ಮಾಡಿಕೊಂಡು ಜಳಕ ಮಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಊರಿನವರು ಒಗ್ಗಟ್ಟಾಗಿ ಈ ಕಾರ್ಯವನ್ನು ಕೈಗೆತ್ತಿಕೊಂಡು ಇವತ್ತು ಯಶಸ್ವಿಯಾಗಿ ನಮ್ಮೆಲ್ಲ ಯುವ ಮಿತ್ರರು ಬಂದು ಅದರಲ್ಲಿ ಭಾಗಿಯಾಗಿ ಭಾಳ ಯಶಸ್ವಿಪೂರ್ಣವಾಗಿ ಮಾಡಿದ್ದಾರೆ ಸರ್. ಅದಕ್ಕಾಗಿ ಇಲ್ಲಿ ಎಲ್ಲರ ಪರವಾಗಿ ನಮ್ಮ ಯುವ ಮಿತ್ರರಿಗೆ ಧನ್ಯವಾದಗಳು ಹೇಳ್ತೀವಿ ಸರ್. ಮತ್ತು ಅದಲ್ಲದೆ ಈಗ ನಾವು ಇದಕ್ಕೆ ಖರ್ಚು ವೆಚ್ಚ ಹಿಂಗೆ ವಿಚಾರ ಮಾಡಿದಾಗ ಸರ್, ಪ್ರತಿಯೊಬ್ಬರ ಬಾಯಲ್ಲಿ ಬಂದಿದ್ದಂಗೆ ಅದಕ್ಕೆ ಎಷ್ಟು ಖರ್ಚು ಬೀಳ್ತದೆ ನಮ್ಮ ಕಿಶೆದಂತೆ ಕೊಡ್ತೀವಿ ಅಂತೇಳಿ ಪ್ರತಿಯೊಬ್ಬರು ತಾವೇ ಸ್ವಯಂ ಸೇವಕರಾಗಿ ತಮ್ಮ ಕಿಶೆಯಲ್ಲಿ ಇರ್ತಕ್ಕಂಥ ಖರ್ಚನ್ನು ಇವತ್ತು JCB ಒಂದು ಸೇವೆ ಮಾಡಿದ್ರು ಸರ್. ಅವರು ಅವ್ರಿಗೆ ಒಂದು ಫೋನ್ ಮಾಡಿ ಕೇಳೋದೆ, ನಾವು ನೀವು ಸ್ವಚ್ಛತೆ ಮಾಡ್ಲಿಕ್ಕತ್ತೀವಿ ಊರಿನ ಕೆಲಸದ, ಅದಕ್ಕೆ ನೀವು ಡೀಸೆಲ್ ಹಾಕ್ಸ್ತೀವಿ ಅಂತ ಕೇಳಿದಾಗ, ಇಲ್ಲ ನಮ್ಮದು ಒಂದು ಸೇವೆಯಲ್ಲಿ ನೀವು ನಿಸ್ವಾರ್ಥದಿಂದ ಮಾಡ್ಲಿಕ್ಕತ್ತೀರಿ, ನನಗೂ ಯಾವುದು ಕೊಡಬೇಡ್ರಿ, ನಾನು JCB ತಂದು ಕೆಲಸ ಮಾಡ್ತಿದ್ರು. ಅವರು ಒಂದು 2 ತಾಸು ಕೆಲಸ ಮಾಡಿದ್ರು ಸರ್. ಅವ್ರಿಗೂ ಕೂಡ ನಾವು ದೊಡ್ಡ ಧನ್ಯವಾದಗಳು ಹೇಳ್ತೀವಿ. ಆಮೇಲೆ ಇಲ್ಲಿ ಸ್ವಯಂ ಸೇವಕರಿಗೆ ನಾಷ್ಟ ವ್ಯವಸ್ಥೆ ಮಾಡಿದಂಥ ಮುತ್ತ ಬೆಂಡಗುಂಬಳ ಅವ್ರಿಗೆ ಕೂಡ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿಯಾಗಿ ಇನ್ನೂ ದಾನಿಗಳು ಹಲವಾರು ಜನ ಇದ್ದಾರೆ ಸರ್. ಮುಂದೆ ಕೆಲವೊಬ್ರು ಆಗಲೇ ಫೋನ್ ಮಾಡಿ ಹೇಳಿದ್ರು, ಅದು ಕಟ್ಟಡ ನಿರ್ಮಾಣ ಆಗಿರ್ಬೋದು ಅಥವಾ ಏನಾರ ಬಂದರೂ ಕೂಡ ನಾವು ಅದನ್ನು ಹಣದ ಸಹಾಯ ನಾವು ಮಾಡ್ತೀವಿ, ಎಲ್ಲರೂ ಸೇರಿ ಅದನ್ನು ಕೈ ಬಿಡಬೇಡಿ ಅಂತೇಳಿ ಹೇಳಿದಾರೆ ಸರ್. ಅವ್ರಿಗೆ ಯಾವ ಕಟ್ಟಡ ನಿರ್ಮಾಣ ಸರ್? ಮುಂದಿಂದ ಸರ್ ಪೌಂಟೇನಿಂಗ್ ಕಟ್ಟಡ ಮಾಡ್ಬೇಕು ಸರ್. ಆಮೇಲೆ CC ಮಾಡ್ಕೋಬೇಕಾಗ್ಯದ, ಒಂದು ಗುಮ್ಮಿ ಕುಂದರ್ಸ್ಬೇಕಾಗ್ಯದ ಸರ್. ಆ ನಿಟ್ಟಿನಾಗ ಅದಕ್ಕೆ ಏನಾರ ಖರ್ಚು ವೆಚ್ಚ ಆದ್ರೂ ಕೂಡ ನಾವು ಕೊಡ್ತೀವಿ, ಅದು ಯಾರೋ ಕೈ ಬಿಡಬೇಡ್ರಿ ಅಂತೇಳಿ ಹಿರಿಯರು ಕೂಡ ಮಾತಾಡಿದಾರೆ ಸರ್. ಅವರಿಗೂ ಕೂಡ ನಾವು ಮಾತಾಡಿದಕ್ಕೆ ತುಂಬ ಧನ್ಯವಾದ ಹೇಳ್ತೀವಿ. ಒಟ್ಟಿನಾಗ ಹೇಳ್ಬೇಕಂತಂದ್ರೆ ಸರ್, ನಮ್ಮ ಈ ಕಲಿಕೇರಿ ಇತಿಹಾಸವನ್ನು ಮರೆಸುವಂಥ ಈ ಬಾವಿಯ ಒಂದು ಮರುಕಳಿಸಿದ ಏನಲ್ಲ ಸರ್, ಅದು ಜೀವ ತುಂಬಂಗೆ ಅದ. ಅದಕ್ಕಾಗಿ ಇದಕ್ಕೆ ಇನ್ನೂ ವಿಶೇಷವಾಗಿ ಪೇಂಟ್ ಮಾಡಬೇಕು. ಆಮೇಲೆ ಆ ಮೂರ್ತಿಗಳಿಗೆ ವಿಶೇಷವಾದ ಬಣ್ಣವನ್ನು ಹಚ್ಚಿ ಹೊಸ ರೀತಿಯಲ್ಲಿ ಕಲಿಕೇರಿಯಲ್ಲಿ ಏನೋ ಒಂದು ಬಾವಿ ಮಾಡಿದರೆ ಅದು ಇತಿಹಾಸ ಅಂತ ಹೇಳಿಕೇರಿ ಎಲ್ಲರೂ ಮಾತಾಡ್ಕೋಬೇಕು, ಆ ರೀತಿಯಾಗಿ ಮಾಡ್ಬೇಕಂತೇಳಿ ನಮ್ಮೆಲ್ಲರ ಉದ್ದೇಶ ಇದೆ ಸರ್. ಅದಕ್ಕೆಲ್ಲರ ಸಹಕಾರಕ್ಕೂ ಇದೆ. ದಯವಿಟ್ಟು ತಾವು ಕೂಡ ಬಂದಿದ್ದೀರಿ ನಮ್ಮ ಈ ಸುದ್ದಿ ಮಾಡ್ಲಿಕ್ಕೆ, ತಮ್ಮ ಕೂಡ